ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ ಕೂಡ ಇದೆ. ಸೀಸ್ ಫೈರ್ ಅಂತ ಏನು ಹೇಳ್ಕೊತ ಇದ್ರು ಅದನ್ನ ಇವಾಗ ನಾವು ನೋಡೋಕ್ಕಾಗ್ದಲೇ ಪಾಕಿಸ್ತಾನದ ಮೇರೆಗೆ ನಾವು ನಿಲ್ಲಿಸ್ತಾ ಇದ್ದೀವಿ ಯುದ್ಧನ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿಗೆ ಗೊತ್ತಿದೆ ಯಾರು ಬಲಹೀನ ಆಗಿರೋದು ಅಂತ. ಅವರು ಟ್ವೀಟ್ಗಳು ನೋಡಬೇಕು ನೀವು. ಸೊ ಏನು ನಾನು ಮೊದಲಿಂದನೂ ಮಾತಾಡ್ಕೊಳ್ತಾ ಬಂದಿದ್ವಿ. ಇದರಲ್ಲಿ ಇರಾನು ಒಂದು ಮೇಲ್ಗೈನ ಆಲ್ರೆಡಿ ಸಾಧಿಸಿದೆ ಅಮೆರಿಕದ ವಿರುದ್ಧ. ಹಾಗಾಗಿ ಇದು ಅದೇ ರೀತಿ ಮುಂದುವರಿತಾಗುತ್ತೆ ಅಂತ. ಬಟ್ ಮಾರ್ಕೆಟ್ ದೃಷ್ಟಿಯಿಂದ ನೋಡೋದಾದ್ರೆ ಯಾವ ಥರ ಓದೋದು ಇದನ್ನ, ಸುಮಾರು ಕನ್ಫ್ಯೂಷನ್ಗಳಿದೆ. FIDAಗಳ ಆ್ಯಕ್ಟಿವಿಟಿ ಕೂಡ ಕಮ್ಮಿ ಇದೆ. ONಲ್ಲೂ ಕೂಡ ತುಂಬ ಒಂದಿಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗಿದೆ. ಮಾರ್ಕೆಟು ಇದಕ್ಕೆ ರಿಯಾಕ್ಷನ್ ಕೊಡ್ತಾ ಇಲ್ಲ. ಇದಕ್ಕೆ ಹಾಗಾದರೆ ಏನು ಮಾರ್ಕೆಟ್ ಇದನ್ನ ಇಗ್ನೋರ್ ಮಾಡಿಬಿಡ್ತಾ ನ್ಯೂಸು ಅಂದರೆ ಅದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕಾಗ್ತಾ ಇದೆ ಇಲ್ಲಿ ಏನು ನಡೀತಾ ಇದೆ ಅಂತ. ಒಂದು ನೋಡಿ, ಒಂದು ಏನಾಗ್ತಾ ಹೋಗ್ಬೋದು ಅಂದರೆ, ಇದು ಈಗ ಮತ್ತೆ ಯುದ್ಧ ಅಂತೇನೂ ಆಗ್ದಲೆ ಇವರು ಅವರಿಗೂ ಅಟ್ಯಾಕ್ ಮಾಡ್ದಲೆ ಇರಾನ್ ತನ್ಪಾಡಿ ತಾನು ಟೋಲನ್ನು ಕಲೆಕ್ಟ್ ಮಾಡಿಕೊಂಡೆ ಬೇರೆಯವ್ರಿಗೆ ಯಾರ್ಯಾರಿಗೆ ಬಿಡಬೇಕೋ ಅವ್ರಿಗೆ ಬಿಡುತ್ತೆ ಅಂತ ಶುರುವಾಯಿತು ಅಂದರೆ, ಬರೀ ಅಮೆರಿಕಾಗೆ ಯುರೋಪಿಗೆ ಬಂದು ಮಾಡಿಕೊಂಡು ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಅಂದರೆ ಪ್ರಾಬ್ಲಮ್ ಇಲ್ಲ ಅಂತಂದರೆ ಮಾರ್ಕೆಟ್ ಮತ್ತೆ ಅದನ್ನ ನೆಗೆಟಿವ್ ಅಂತ ನೋಡಬೇಕಾಗಿಲ್ಲ. ಆಲ್ರೆಡಿ ನೆಗೆಟಿವ್ ಆಗಿ ರಿಯಾಕ್ಷನ್ ಕೊಟ್ಟು ನಾವು ಕೆಳಗಡೆನೇ ಇದ್ದೀವಿ, ಇನ್ನೇನು ಮೇಲ್ಗಡೆ ಹೋಗಿಲ್ಲ. ಬಟ್ ಇನ್ನೂ ಕೆಳಗಡೆ ಹೋಗೋಕ್ಕೆ ಆ್ಯಸ್ ಲಾಂಗ್ ಆಸ್ ನಮ್ಮ ಸರಕುಗಳು ನಮಗೆ ಬರ್ತಾ ಇದೆ, ಇರಾನ್ ನಮ್ಮನ್ನು ಬಿಡ್ತಾ ಇದೆ, ಅಲ್ಲೇನೋ ಒಂದು ಉದ್ವಿಗ್ನ ಸ್ಥಿತಿ ಇಲ್ಲ ಅಂತಂದರೆ ಮಾರ್ಕೆಟು ತುಂಬ ಪಾಸಿಟಿವಾಗಿ ತೊಗೊಳಲ್ಲ ಅದನ್ನ. ಬಟ್ ಇವಾಗ ನಿಮ್ಗೆ ಏನು ಮಾಡ್ತಾ ಇದೆಯಲ್ಲ 2 ದಿನದಿಂದ ಫ್ಲ್ಯಾಟಾಗಿ ಮುಂದುವರಿತಾ ಹೋಗ್ಬೋದು. ಯಾವಾಗ ಮಾರ್ಕೆಟಿಗೆ ಇದು ಮತ್ತೆ ತಿರ್ಗಾ ನೆಗೆಟಿವ್ ಅಂತ ಆಗ್ತಾ ಹೋಗುತ್ತೆ, ಯಾವುದೇ ಶಿಪ್ ಬರೋಕ್ಕೂ ಕೂಡ ಅಲ್ಲಿ ಪ್ರಾಬ್ಲಮ್ಮು, ಅಲ್ಲಿ ಒಂದು ಆತಂಕ ಇದೆ, ಆರಾಮಾಗಿ ಬರೋ ಥರ ಇಲ್ಲ. ಒಂದು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ, ಇಲ್ಲ ಅಮೆರಿಕ ಅಟ್ಯಾಕ್ ಮಾಡ್ತಾ ಇದೆ, ಈ ಥರ ಈಗೇನು ಅವರು ತಾಳ ಬದಲಾಯಿಸಿದರೆ ಸೀಸ್ ಫೈರ್ನ ಅನಿರ್ದಿಷ್ಟ ಅವಧಿ ತನಕ ನಾವು ಮುಂದುವರಿಸ್ತಾ ಇದ್ದೀವಿ. ಅನಿರ್ದಿಷ್ಟ ಅವಧಿ ಅಂದರೆ ಇರಾನ್ ಲೀಡರ್ಶಿಪ್ ಬಂದು ಹೇಳಬೇಕು ನಮಗೆ, ಒಂದು ಕಲೆಕ್ಟಿವ್ ಆಗಿ ಅವರು ಒಬ್ಬೊಬ್ರು ಒಂದೊಂದು ಹೇಳ್ತಾ ಇದ್ದಾರೆ ಅಂತವರಿಗೆ ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಒಂದು ನಮ್ದಿದು ಅಭಿಪ್ರಾಯ ಅಂತ ಹೇಳಬೇಕಂತೆ. ಅಥವಾ ಏನು ಪೀಸ್ ಟಾಕ್ಗಳನ್ನು ಅಂತ ಅರೇಂಜ್ ಮಾಡ್ತಾ ಇದೆಯಲ್ಲ ಪಾಕಿಸ್ತಾನ, ತಮಗೆ ಜಾಗ ಇಲ್ಲ ಅಂತ ಕಾಸಿಲ್ಲ ಅಂತಂದ್ರೂ ಬೇರೆಯವ್ರನ್ನೆಲ್ಲ ಹೋಸ್ಟ್ ಮಾಡ್ಕೊಂಡು ನಾವು ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಒಂದು ಒಪ್ಪಂದ ಬರಬೇಕಂತೆ. ಇವೆರಡರಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿ ತನಕ ನಾವು ಇದನ್ನು ಅನಿರ್ದಿಷ್ಟ ಅವಧಿ ತನಕ ಮುಂದೂಡ್ತಾ ಇದ್ದೀವಿ ಅಂತ ಅವರು ಹೇಳಿರೋದು. ಸೊ ನೋಡೋಣ. ಸೊ ಯಾವಾಗ ಚೇಂಜಸ್ ಆಗುತ್ತೆ ಅಂದರೆ, ಈಗ ಇಸ್ರೇಲ್ ಏನಾದರೂ ವಾಪಸ್ಸು ಲೆಬನಾನ್ದು ಅದು ಸೀಸ್ಫೈರ್ ಮುಗಿಯುತ್ತೆ ಈ ವಾರಕ್ಕೆ, ಅಲ್ಲಿ ಮತ್ತೆ ಅಟ್ಯಾಕ್ಗಳು ಶುರುವಾಗಿ ಅದರಿಂದ ಇರಾನ್ ಟ್ರಿಗರ್ ಆಗಿ ಮತ್ತೆ ಇವರಿಬ್ಬರ ಮಧ್ಯೆ ಎಸ್ಕಲೇಷನ್ಸ್ಗಳಂತಾಗಿ ಆ ಥರ ಆಯಿತು ಅಂದರೆ ಮಾರ್ಕೆಟ್ ಅದನ್ನ ನೆಗೆಟಿವ್ ಆಗಿ ನೋಡ್ತಾ ಹೋಗುತ್ತೆ. ಹಾಗೆಯೇ US ಏನಾದರೂ ಮತ್ತೆ ಸೀಸ್ಫೈರ್ ಅಂತ ಹೇಳಿ ಸರ್ಪ್ರೈಸ್ ಅಟ್ಯಾಕು, ಯಾಕೆಂದರೆ ಇರಾನ್ ಇಂಟೆಲಿಜೆನ್ಸ್ ಪ್ರಕಾರ ಸರ್ಪ್ರೈಸ್ ಅಟ್ಯಾಕ್ ಬಂದಿತ್ತು ಅಂತ ಸುದ್ದಿ ಬಂದಿತ್ತು ಫಸ್ಟು. ಅದಾದಮೇಲೆ ಇವರು ಇಲ್ಲ ನಾವು ನೆಗೋಷಿಯೇಷನಿಗೆ ಬರಲ್ಲ, ಟಾಕ್ಸಿಗೆ ಬರೋದಿಲ್ಲ, ಈ ಥರ ಎಲ್ಲ ಹೇಳಿ ಆಚೆ ಬಂದಿತ್ತು. ಸೊ ಏನಾದರೂ ಒಂದು ಇಂಟೆಲಿಜೆನ್ಸ್ ಇತ್ತ ಇರಾನಿಗೆ ಈ ಥರ ನೆಗೋಸಿಯೇಷನ್ಗೆ ಅಂತ ಕರೆದ್ಬಿಟ್ಟು ಅಲ್ಲಿ ಏನಾದ್ರು ಒಂದು ಪ್ಲ್ಯಾನ್ ಮಾಡಿದ್ರಾ ಗೊತ್ತಿಲ್ಲ. ಯಾಕೆಂತಂದರೆ ಅದೇ ಥರ ಫಸ್ಟು ನ್ಯೂಸ್ ಬಂದಿದ್ದಂಥದ್ದು, ಇರಾನು 2ನೇ ಸುತ್ತಿನ ಮಾತುಕತೆ ಅಂತೆಲ್ಲ ಬರ್ತಾಯಿತ್ತು, ಕೊನೆಗೆ ಅವರು ಹೋಗೋದೇ ಇಲ್ಲ, ನಾವು ಯಾವುದಕ್ಕೂ ಬರೋದಿಲ್ಲ ಅನ್ನೋದು ಆ ಥರ ಶುರುವಾಗ್ತಾ ಹೋಯಿತು. ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ. ಸೊ ಒಟ್ಟಿನಲ್ಲಿ ಇವತ್ತು ನೋಡೋದಾದರೆ ಆಲ್ರೆಡಿ ಇದ್ರದ್ದು ಮ್ಯಾನಿಪುಲೇಷನ್ ಮಾಡ್ತಾ ಇರೋಂಥದ್ದು, ಅದ್ರ ಬಗ್ಗೆ ದೊಡ್ಡ ಅಲಿಗೇಷನ್ ಆಲ್ರೆಡಿ ಶುರುವಾಗಿದೆ US ಅಲ್ಲಿ. ಬಟ್ ಯಾರು ಆ್ಯಕ್ಷನ್ ತೊಗೊತಾರೆ ಏನಾಗುತ್ತೆ ಅನ್ನೋದು ನೋಡಬೇಕು. ಇನ್ಸೈಡರ್ ಟ್ರೇಡಿಂಗ್ ಇಲ್ಲ ಅಂತ ಅಲ್ಲಗಳಿಯೋ ಥರ ಸಾಧ್ಯನೇ ಇಲ್ಲ. ಯಾಕೆಂದರೆ ಇವ್ರು ಏನು ಅನೌನ್ಸ್ ಮಾಡ್ತಾರೋ ಅದರ 15-20 ನಿಮಿಷ ಮುಂಚೆ ಪೊಸಿಷನ್ಗಳು ಬಿಲ್ಡಪ್ ಆಗುತ್ತೆ, ಈ ಥರದ್ದೆಲ್ಲ ಆಗ್ತಾಯಿದೆ. ಸೊ ಹಾಗಾಗಿ ನೋಡಬೇಕು ಇನ್ನು ಮುಂದೆ ಯಾವ ರೀತಿಯಾಗಿ ಅದನ್ನು ರೆಗ್ಯುಲೇಟರಿ ಆ್ಯಕ್ಷನ್ ತೊಗೊತಾರ, ಏನಾಗುತ್ತೆ ಅಂತೆಲ್ಲ. ಸೊ ಇವತ್ತು ಸೆಕ್ಟರ್ ಆಫ್ ದ ಡೇ ಅಂದರೆ ಇವತ್ತು IT ಏನು ನೆಗೆಟಿವಿಟಿ ಬಂದಿದೆ ಅಂದರೆ, ಏನು ಜಗತ್ತಲ್ಲೇ ನೆಗೆಟಿವಿಟಿ ಬಂದಿಲ್ಲ, ನಮ್ಮ ಸುದ್ದಿಗಳೇ. HCL ಟೆಕ್ಕಿನ ರಿಸಲ್ಟ್ಸ್ ಇತ್ತು ಇವತ್ತು. ಅವರು ಕ್ವಾರ್ಟ್ರು ನಾವು 10% ಡೌನ್ ಆಗಿದ್ದಾರೆ, ಇಯರ್ ಆನ್ ಇಯರು 4% ಡೌನ್ ಆಗಿದ್ದಾರೆ, ರೆವೆನ್ಯೂ ಗೈಡ್ಲೈನ್ಸ್ ಕೂಡ ಕಮ್ಮಿ ಕೊಟ್ಟಿದ್ದಾರೆ. ಸೊ ಎಲ್ಲ ಕೂಡ ಒಂದು ಹಾಕಿಶ್ ಕಾಮೆಂಟ್ರಿ ಕೊಟ್ಟರು, ಹಾಕಿಶ್ ರಿಸಲ್ಟ್ಸ್ ಬಂತು, ಎಲ್ಲ ಸೇರಿಕೊಂಡು 10% ಇವತ್ತೇನಾದ್ರು ಸ್ಟಾಕಲ್ಲಿ ಏನಾದ್ರು ಸ್ಪ್ಲಿಟ್ ಏನೋ ಆಗಿದೆಯೇನಪ್ಪ ಅನ್ಕೋಬೇಕು. ನೋಡೋದಾದರೆ 10% ಕ್ರೆಷನ್ ಆಗಿದೆ HCL ಟೆಕ್ಕು. ಅದ್ರ ಜೊತೆಗೆ ಇವತ್ತು ಟೆಕ್ ಮಹೀಂದ್ರ ಬೇರೆ ಯಾವ್ದು ರಿಸಲ್ಟ್ಸ್ ಇತ್ತು ಅದೆಲ್ಲದನ್ನು ಕೂಡ ಕೆಳಗಡೆ ತೊಗೊಂಡೋಗಿದೆ ಇವತ್ತು. ಸೊ ವಿಪ್ರೋ ಒಂದೇ ಇವತ್ತು 0.49% ಕ್ಲೋಸಿಂಗ್ ಆಗಿರುವಂಥದ್ದು. ಸೊ HCL ಟೆಕ್ ಇವತ್ತಿನ ಟಾಪ್ ಲೂಸರ್. ಮೇಜರ್ ಕಾಂಟ್ರಿಬ್ಯೂಷನ್ 24,400 ಕೆಳಗಡೆ ನಿಫ್ಟಿ ಕ್ಲೋಸ್ ಆಗೋಕ್ಕೆ ಇವತ್ತು ಐಟಿನೂ ಇವತ್ತೇನಾದ್ರು ಸೆಟಲ್ ಆಗಿತ್ತು ಅಂತಂದರೆ ನಾವೇನು ತುಂಬ ಕೆಳಗಡೆ ಕೂಡ ಬರ್ತಾ ಇರಲಿಲ್ಲ ಇವತ್ತು. ಅದೇ ರೀತಿಯಾಗಿ ಹಿಂದೂಸ್ತಾನ್ ಯೂನಿಲಿವರಲ್ಲಿ 2.51%, ಟಾಟಾ ಕನ್ಸ್ಯೂಮರಲ್ಲಿ 3.2% ಅಪ್ಮೌಂಟ್ ಬಂದಿರೋದ್ರ ಮೂಲಕ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಟ್ರೆಂಟಲ್ಲಿ 1:2 ಬೋನಸ್ ಇಶ್ಯೂ ಮಾಡಿದ್ದಾರೆ, ಅವ್ರದ್ದು ರಿಸಲ್ಟ್ಸ್ ಬಂದಿದೆ. ರಿಸಲ್ಟ್ಸ್ ಎಲ್ಲ ಒಂದು ಕಡೆಯಿಂದ ಮಾತಾಡ್ಕೊಂಡು ಹೋಗೋಣಂತೆ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸ್ಟಾಕ್ಗಳು ಕೂಡ ಇವತ್ತು ನೆಗೆಟಿವ್ ಆಗಿತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡಿದ್ರೆ ನೋಡಿ, ಅಗೇನ್ ಲಾರ್ಜ್ ಕ್ಯಾಪ್ಗಿಂತ ಮಿಡ್ ಕ್ಯಾಪ್ಗಳು ಔಟ್ ಪರ್ಫಾರ್ಮ್ ಮಾಡ್ತಾ ಇರೋದು ಮಾರ್ಕೆಟ್ನಲ್ಲಿ ಕಾಣಿಸ್ತಾ ಇದೆ. ಲಾರ್ಜ್ ಕ್ಯಾಪ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಮುಂದುವರಿಸ್ತಾ ಇದೆ. ಎಷ್ಟೊಂದು ಜನ ನೀವು ಕಮೆಂಟ್ ಹಾಕಿದರೆ 5 ವರ್ಷದಿಂದ ಆಲ್ಮೋಸ್ಟ್ 0 ರಿಟರ್ನ್ಸ್ ಕೊಟ್ಟಿರುವಂಥ ಕಂಪ್ನಿಗಳು, ದೊಡ್ಡ ಕಂಪ್ನಿಗಳು ದೊಡ್ಡ ಲಿಸ್ಟೇ ಇದೆ. ಅದು ನಿಫ್ಟಿ 50 ಕಂಪ್ನಿಗಳೇ. ಆದರೆ ನಿಫ್ಟಿ ನೆಕ್ಸ್ಟ್ 50 ಅಂತ ನೀವು ನೋಡ್ತಾ ಬರೋದಾದರೆ ಇಲ್ಲಿ ಪರ್ಫಾರ್ಮೆನ್ಸ್ಗಳು ಆಗೋ ಥರದ್ದು ಕಾಣಿಸ್ತಾ ಇದೆ. ಅದಾನಿ ಎನರ್ಜಿ ಸೊಲ್ಯೂಷನ್ಸಲ್ಲಿ 8% ಅಪ್ಮೌಂಟ್ ಬಂದಿದೆ. ಅದಾನಿ ಸ್ಟಾಕ್ಗಳೆಲ್ಲ ಇವತ್ತು ಬಂಪರ್. ಇವತ್ತು ಅದಾನಿ ಪವರ್ 6%, ಅದಾನಿ ಗ್ರೀನ್ 4%, ಈ ಥರ ಮೂವ್ಮೆಂಟ್ ಬಂದಿದೆ. ಆ್ಯಬ್ ಇಂಡಿಯಾದಲ್ಲಿ 4.58%, ಸೀಮನ್ಸಲ್ಲಿ 3%, ಮದರ್ಸನ್ನಲ್ಲಿ 5.66%. ಸುಮಾರು ಕಂಪ್ನಿಗಳು ಇವತ್ತು ಆ್ಯಕ್ಚುಲಿ ಮಿಡ್ ಕ್ಯಾಪಿಂದ ಇವತ್ತು ಮಾರ್ಕೆಟು ಸಸ್ಟೈನ್ ಆಯಿತು ಅಂತಲೂ ಹೇಳ್ಬೋದು ಒಂದು ಮಟ್ಟಿಗೆ. ಅದೇ ರೀತಿಗೆ ಇವತ್ತಿನ ಟಾಪ್ ಲೂಸರ್ ಅಂದರೆ ಅದು LTM ಮೈಂಟ್ರಿ, ಅಲ್ಲೂ ಕೂಡ ಆಗಿತ್ತು. ಇಲ್ಲೂ IT ಸೆಕ್ಟರ್ ಸ್ಟಾಕಿನೇ 3.23% ಕರೆಕ್ಷನ್ ಬಂದಿದೆ. ಇವತ್ತು 24,360 ಇಂಪಾರ್ಟೆಂಟ್ ಲೆವೆಲ್ ಅಂತ
ನಾವು ಅನ್ಕೋಬೋದಾಗಿತ್ತು. ನೀವು ನೋಡೋದಾಗಿದ್ದರೆ ಚಾರ್ಟ್ಸಲ್ಲೂ ಕೂಡ 24,360 ಅಲ್ಲಿಗೆ ಒಂದ್ಸಲ ಬಂದು ಟೆಸ್ಟ್ ಆಗಿ ಮೇಲ್ಗಡೆ ಹೋಗಿದ್ದು, ಕೊನೆಗೆ ಅದಕ್ಕಿಂತ ಮೇಲ್ಗಡೆನೇ ಕ್ಲೋಸಿಂಗ್ ಆಗಿದೆ. ಅದು ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ಚಾರ್ಟ್ಸಲ್ಲಿ ಹೋದರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡೋಣ, ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ, ಇಲ್ಲ ಅಂತಲ್ಲ. 198 ಪಾಯಿಂಟ್ಗಳು ನಿನ್ನೆ ಕ್ಲೋಸಿಂಗಿಗೆ ಕಂಪೇರ್ ಮಾಡಿದ್ರೆ ಇವತ್ತು ನೆಗೆಟಿವ್ ಆಗಿದೆ. ಬಟ್ ಓವರಾಲ್ ನೀವು ಲಾಸ್ಟ್ 3 ದಿನದ ಗ್ರಾಫ್ ನೋಡ್ತಾ ಬರೋದಾದ್ರೆ ನಿಫ್ಟಿದು ಅಲ್ಲಲ್ಲೇ ನಡೀತಾ ಇದೆ, ಏನೂ ಆಗ್ತಾ ಇಲ್ಲ. ಇನ್ನೂ ಹಿಂದೆನೂ ಕೂಡ ಮಾತಾಡ್ಕೊಂಡಿದ್ವಲ್ವ, 25,000 ಫಸ್ಟ್ ಬರುತ್ತೋ 23,000 ಫಸ್ಟ್ ಬರುತ್ತೋ ಅಂತ ಮಾತುಕತೆ ಬರ್ತಾ ಇತ್ತು. ಅದ್ರ ಮಧ್ಯದಲ್ಲಿ ಎರಡೂ ಬರ್ದೇ ಇರುವಂಥ ಸ್ಥಿತಿನೂ ಇರ್ಬೋದು ಅಂತಲೂ ಕೂಡ ನಾವು ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಆಗ್ತಾ ಇದೆ. ಇವಾಗ ಒಂದು ಪಾಸ್ನ ತೊಗೊಳ್ತಾ ಇದೆ ಮಾರ್ಕೆಟು. ಪಾಸ್ ತೊಗೊತಾ ಇದೆ ಅಂದರೆ ಏನೋ ಒಂದು ದೊಡ್ಡದಾಗಿ ಆಗೋಕ್ಕೆ ಬಾಕಿ ಇದೆ ಅಂತಲೇ. ಅದನ್ನು ಯಾವುದ್ರ ಮೂಲಕ ನಾವು ಟ್ರ್ಯಾಕ್ ಮಾಡ್ಬೋದು? ಕ್ರೂಡು, ವಿಕ್ಸು ಎರಡೇ. ಸೊ ಕ್ರೂಡು, ವಿಕ್ಸು ಕಡಿಮೆ ಆಗಿ ಇದು ಮಾರ್ಕೆಟು ಒಂದು ಸಸ್ಟೈನ್ ಆಗ್ತಾ ಇದೆ, ಒಂದು ಬಸ್ ಸ್ಟ್ಯಾಂಡ್ ಬಿಲ್ಡಪ್ ಆಗ್ತಾ ಇದೆ ಅಂದರೆ ನಾವು ಸ್ವಲ್ಪ ಪಾಸಿಟಿವ್ ಕಡೆಗೆ ಯೋಚನೆ ಮಾಡ್ಬೋದಾಗಿತ್ತೇನೋ. ಆದರೆ ಏನಾಗ್ತಾ ಇದೆ, ವಿಕ್ಸು ಕಮ್ಮಿ ಬಂದಿದ್ದೆಲ್ಲ ಮತ್ತೆ ವಾಪಸ್ ಜಾಸ್ತಿ ಆಗ್ತಾ ಇದೆ, ಕ್ರೂಡು ಮತ್ತೆ 100 ಕಡೆಗೆ ಮೇಲ್ಗಡೆ ಹೋಗ್ತಾ ಇದೆ. ಇಂಥ ಟೈಮಲ್ಲಿ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇದೆ. ಇದು ಬ್ರೇಕ್ ಡೌನ್ ಆಗೋಕ್ಕೆ ಒಂದು ಆಗ್ತಾ ಇರುವಂಥ ಬಸ್ ಸ್ಟ್ಯಾಂಡಾ ಅಥವಾ ಬ್ರೇಕಪ್ ಅಂತ ಹೇಳ್ತಾ ಇದ್ದೀನಿ, ಬ್ರೇಕ್ಔಟ್ ಆಗೋಕ್ಕೆ ಆಗ್ತಾ ಇರುವಂಥ ಬಸ್ ಸ್ಟ್ಯಾಂಡ್ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತು 247, ಬಟ್ ಬ್ಯಾಂಕ್ ನಿಫ್ಟಿ PSU ಬ್ಯಾಂಕ್ಗಳೆಲ್ಲ ಸ್ವಲ್ಪ ಪಾಸಿಟಿವ್ ಆಗಿದೆ. ಬಟ್ ಆ ಕಡೆ ಬ್ಯಾಂಕ್ಗಳು ನೀವು ನೋಡೋದಾದ್ರೆ ಲಾರ್ಜ್ ಕ್ಯಾಪು ಸ್ವಲ್ಪ ನೆಗೆಟಿವ್ ಆಗಿತ್ತು. ಸೊ ಅದು ಕೂಡ ಇವತ್ತು 247 ಪಾಯಿಂಟ್ಸ್ ಕರೆಕ್ಷನ್ ಮಾಡಿದೆ. ಸೆನ್ಸೆಕ್ಸ್ನಲ್ಲಿ ನಾಳೆ ಎಕ್ಸ್ಪೈರಿ OA ನೋಡ್ಕೊತ ಹೋಗೋಣಂತೆ. ಮಿಡ್ ಕ್ಯಾಪು ಇವತ್ತು ಇದ್ದಿದ್ರಲ್ಲಿ ಪಾಸಿಟಿವ್ ಆಗಿರುತ್ತೆ ಅಂದರೆ ಅದೇ, ಯಾಕಂದರೆ ಮಿಡ್ ಕ್ಯಾಪಲ್ಲಿ ಬರುವಂಥದ್ದು ಇಂಥ ಮಿಡ್ ಕ್ಯಾಪ್ ಕಂಪ್ನಿಗಳು ಬರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಫಿನ್ ನಿಫ್ಟಿ 0.84% ಕರೆಕ್ಷನ್ ಬಂದಿದೆ. ಸೊ ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ಫ್ಲಾಟ್ ಟು ಸ್ವಲ್ಪ ಡೌನಿಸ್ಟ್ ಟ್ರೆಂಡಲ್ಲೇ ನಡೀತಾ ಇದೆ. ನಾಳೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ. US ಮಾರ್ಕೆಟ್ ಇಷ್ಟೊತ್ತಿಗೆ ಓಪನ್ ಆಗಿರುತ್ತೆ. ಐ ಥಿಂಕ್ US ಮಾರ್ಕೆಟ್ ಯಾವಾಗ ಸೀಸ್ಫೈರ್ ಈ ನ್ಯೂಸ್ ಅಂತೆಲ್ಲ ಕೇಳ್ತಾ ಇವತ್ತೆಲ್ಲ US ಮಾರ್ಕೆಟ್ ಪಾಸಿಟಿವ್ ಆಗಿದೆ. ನೀವು ಹೇಳಿದ್ರಲ್ಲ, ಯಾರು ಕಮೆಂಟ್ ಮಾಡಿದ್ರಲ್ಲ, ಇನ್ನೇನು ಮಾಡ್ತಾರೆ ಸರ್, ರಾತ್ರಿ ಹೊತ್ತು ಅವ್ರಿಗೆ ಏನು ಬೇಕೋ ಅದನ್ನು ಹೇಳ್ಕೊತಾರೆ, ಬೆಳಗ್ಗೆ ಅನ್ಬೋಸರ್ ನಾವು ಅವ್ರ ಮಾರ್ಕೆಟ್ ಎಲ್ಲ ಮೇಲ್ಗಡೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಅದು ಹಾಗೇನೆ ಆಗ್ತಾ ಇರೋ ಥರ ಕಾಣಿಸ್ತಾ ಇದೆ ಅಲ್ವಾ. ಅದೇ ರೀತಿಯಾಗಿ ಗೋಲ್ಡ್ ಸಿಲ್ವರು ಕೂಡ ಚೇತರಿಕೆ ಆಯಿತು. ಇನ್ನೂ ಒಂದು, ಅಲ್ಲಿ ಫೆಡ್ ಚೇರ್ಮನ್ ಅವ್ರದ್ದು ಮುಗಿತಾ ಬರ್ತಾ ಇದೆಯಲ್ಲ, ಅವರು ಟ್ರಂಪಿನ ಕ್ಲೋಸ್ ಒಬ್ರು ಇದಾರಲ್ಲ ಕೆವಿನ್ ಅಂತ, ಅವರೇ ಬರೋದು ಅಂತ ಆಲ್ಮೋಸ್ಟ್ ಸೆನೆಟಲ್ಲಿ ಕನ್ಫರ್ಮ್ ಆಗಿದೆ ಅಂತ ಬಂದಿತ್ತು. ಅವರು ಕೂಡ ಇದನ್ನ ಇನ್ಫ್ಲೇಷನ್ ಮತ್ತೊಂದೆಲ್ಲ ಬೇರೆ ಥರದಲ್ಲಿ ನೋಡಬೇಕು ಆ ಥರ ಈ ಥರ ಅಂತೆಲ್ಲ ಹೇಳಿದರು. ಸೊ ಇವಾಗ ಸ್ವಲ್ಪ ಕಾಶಿಯಸ್ ಆಗುತ್ತೆ ಫೆಡ್ ಈ ಥರ ಅಂತ ಬಂದರೆ ಗೋಲ್ಡ್ ಸಿಲ್ವರ್ಗೆ ಒಂದಿಷ್ಟು ನೆಗೆಟಿವಿಟಿ ಬಂದಿತ್ತು. ಜೊತೆಗೆ ಸೀಸ್ವೇರ್ ಕೂಡ ಸುದ್ದಿ ಬಂದಿತ್ತು. ಬಟ್ ಸೀಸ್ವೇರ್ ಸುದ್ದಿ ಯಾವಾಗ ಅದು ಅನಿರ್ದಿಷ್ಟಾವಧಿ ತನಕ ಮುಂದೋಯ್ತೋ ಸ್ವಲ್ಪ ಗೋಲ್ಡ್ ಸಿಲ್ವರು ಎರಡು ಕೂಡ ರಿಕವರ್ ಆಗಿದೆ. ನೆನ್ನೆ 3% ಹತ್ರ ಬಿದ್ದಿತ್ತು ಸಿಲ್ವರು, ಗೋಲ್ಡ್ ಕೂಡ 2% ಕರೆಕ್ಷನ್ ಆಗಿತ್ತು. ಅದರಲ್ಲಿ ಒಂದು 0.5% ಇವತ್ತು ರಿಕವರಿ ಆಗಿದೆ. ಸಿಲ್ವರ್ ಕೂಡ ಒಂದು ಹಾಫ್ ಆಫ್ ದ ಏನು ಫಾಲ್ ಆಗಿತ್ತು ಅದನ್ನ ರಿಕವರಿ ಮಾಡ್ಕೊಂಡಿದೆ. ಕ್ರೂಡು 101ರಲ್ಲಿದೆ, ಇನ್ನೂ ಕಾಶಿಯಸ್ ಲೆವೆಲಲ್ಲೇ ಹೇಳ್ತಾ ಇದೆ. ಕ್ರೂಡು ಕಾಶಿಯಸ್ ಆಗಿರಿ ಅಂತ ಹೇಳ್ತಾ ಇದೆ. ಬಿಟ್ಕಾಯಿನ್ ಇವತ್ತು 3.5% ಅಪ್ ಮೂವ್ಮೆಂಟ್ ಆಯಿತು, 79,000ಕ್ಕೆ ದಾಟ್ಬಿಟ್ಟಿದೆ ಇವಾಗ ಬಿಟ್ಕಾಯಿನ್ ಸೀಸ್ಫೈರ್ ಸುದ್ದಿ ಬಂದ ಮೇಲಿಂದ. ಅದೇ ರೀತಿಗೆ ಕಾಪರ್ ಪಾಸಿಟಿವ್, USD ಏನಾರು 93ರಿಂದ 94 ಅಲ್ಲೇ ನಿಂತಿದ್ದೀವಿ ನಾವು, $93.77 ಬಂದಿದೆ. ಐ ಥಿಂಕ್ ಇವತ್ತು RBI ಇಂಟರ್ನಲ್ ಪಾಲಿಸಿ ಮೀಟಿಂಗ್ ಕೂಡ ಇತ್ತು. ಅಲ್ಲಿ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಒಂದಿಷ್ಟು ಪ್ರತಿಕ್ರಿಯೆ ಬಂದಿತ್ತು. ನಾನು ಇಂಟರ್ನಲ್ ಡೀಟೇಲಾಗಿ ನೋಡೋಕೆ ಹೋಗಿಲ್ಲ, ಯಾರಾದರೂ ನೋಡಿದರೆ ನೀವು ಕಮೆಂಟ್ ಮಾಡ್ತಾ ಹೋಗ್ಬೋದು. ಯಾಕಂದರೆ ಇನ್ನೇನು ಇನ್ಫ್ಲೇಷನ್ನು ಇದ್ರ ಬಗ್ಗೆ ಕಾಶಿಯಸ್ ಆಗಿ ಇರ್ತಾ ಹೋಗ್ತಾರೆ. ನನ್ನ ಪ್ರಕಾರ RBI ನೆಕ್ಸ್ಟ್ ಮೀಟಲ್ಲೂ ಕೂಡ ಇವರು ಇಂಟ್ರೆಸ್ಟ್ ರೇಟ್ನ ಕಮ್ಮಿ ಮಾಡ್ತಾರೆ, ರೆಪೋ ರೇಟ್ ಕಮ್ಮಿ ಮಾಡ್ತಾರೆ ಅಂತ ಎಲ್ಲ ಕಡೆ ಸುದ್ದಿ ಇದೆ. ಆ ಥರ ಆಗದಲ್ಲೇ ಇರೋ ಸಾಧ್ಯತೆನೇ ಜಾಸ್ತಿ ಇದೆ. ಯಾಕೆಂದರೆ ಇದ್ರದ್ದೆಲ್ಲ ನೋಡ್ತಾ ಇದ್ದಾರಲ್ಲ ಇವಾಗ ಸುತ್ತಮುತ್ತ ಏನಾಗ್ತಾ ಇದೆ ಅಂತ. ಹಾಗಾಗಿ ಮುಂದಿನ ಸಲನೂ ಕೂಡ ಫ್ಲ್ಯಾಟಾಗಿ ಇಡ್ತಾ ಹೋಗ್ಬೋದು, ಕಮ್ಮಿ ಮಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣಂತೆ. ಸೊ ಅದನ್ನು ಬಿಟ್ಟು ಒಂದಿಷ್ಟು ಇದನ್ನು ನೋಡ್ಕೊಂಡು ಬಂದ್ಬೋಣ. ಹೀಟ್ ಮ್ಯಾಪ್ ಅಂತ ನೋಡೋದಾದರೆ 127 ಸ್ಟಾಕ್ಗಳು ಪಾಸಿಟಿವ್ ಆಗಿತ್ತು. ನಿಫ್ಟಿನಲ್ಲಿ 28 ಕಂಪ್ನಿಗಳು ನೆಗೆಟಿವ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಲಾರ್ಜ್ ಕ್ಯಾಪೇ ಡ್ರ್ಯಾಗ್ ಮಾಡ್ತಾ ಇರೋದು. ಬ್ಯಾಂಕ್ ನಿಫ್ಟಿನೂ ಕೂಡ ಲಾರ್ಜ್ಲಿ ಪಾಸಿಟಿವ್ ಆಗಿತ್ತು. ಎನರ್ಜಿ ಸೆಕ್ಟರ್ ಇವತ್ತಿನ ಟಾಪ್ ಗೇನರ್ 1.42%. ಅದೇ ರೀತಿಯಾಗಿ ಇವತ್ತು IT ಸೆಕ್ಟರ್ ಇವತ್ತಿನ ಆಫ್ಕೋರ್ಸ್ 3.89% ಕರೆಕ್ಷನ್ ಬಂದಿದೆ IT ಇಂಡೆಕ್ಸಲ್ಲಿ. ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ ನೋಡಿ. ಯುದ್ಧ ಮತ್ತೊಂದ್ರ ಮಧ್ಯೆ ಎಲ್ಲ IT ಸುಮ್ಮನೆ ನಿಂತ್ಕೊಂಡಿತ್ತು. ಬಟ್ ಇದೇನು ಗ್ಲೋಬಲ್ ನ್ಯೂಸಿಂದ ಬಂದಿರೋದಲ್ಲ, ಇಂಟರ್ನಲ್ ನಮ್ಮ ನ್ಯೂಸ್ಗಳಿಂದನೇ ಆಗಿ IT ಇವತ್ತು ರಿಯಾಕ್ಟ್ ಮಾಡೋ ಥರದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ OI ನೋಡೋಕ್ಕಿಂತ ಮುಂಚೆ ಸೆನ್ಸೆಕ್ಸ್ OI ನೋಡ್ಕೊಂಬರೋದಾದ್ರೆ ನೋಡಿ, ಸದ್ಯಕ್ಕೆ 78,600ರಲ್ಲಿ ಮ್ಯಾಕ್ಸ್ ಪೈನ್ ಇದೆ. ಅಂದರೆ ಇವತ್ತು ಏನು ಸ್ಪಾಟ್ ಪ್ರೈಸ್ ಕ್ಲೋಸ್ ಆಯಿತು ಅಲ್ಲೇ ಇದೆ. ಐ ಥಿಂಕ್ ಯಾರೊಬ್ಬರು ಕಮೆಂಟ್ ಮಾಡಿದ್ರಿ ಸೆನ್ಸಿಬಲಲ್ಲಿ ಯಾವ ರೀತಿಯಾಗಿ ಮ್ಯಾಕ್ಸ್ ಪೈನ್ ನೋಡೋದು ಅಂತ. ನಿಮಗೆ ಸಿಗುತ್ತೆ ಸರ್, ನೀವು ಸೆನ್ಸಿಬಲ್ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಸೆನ್ಸಿಬಲ್ ಬಗ್ಗೆ ಕೈ ಟ್ಯೂಟೋರಿಯಲ್ನಲ್ಲಿ, ನೀವು ನೋಡ್ಬೋದು. ಈಗ ನಾವು ನೋಡ್ತಾ ಇರೋಂಥ ಪ್ಲಾಟ್ಫಾರ್ಮ್ ಇದು ಸ್ಟಾಕ್ ಮೋಜೋ ಅಂತ. ಒಂದಿಷ್ಟು ಅಡಿಷನಲ್ ಫೀಚರ್ಸ್ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ಟಾಕ್ ಮೋಜೋ ನೋಡ್ತಾ ಇದ್ದೀವಿ. ನಿಮಗೆ ಇದರದ್ದು ಏನಾದ್ರು ಪ್ರೀಮಿಯಂ ನೀವು ತಗೋಬೇಕು ಅಂತಿದ್ದೀರಾ ಅಂದರೆ ಫ್ರೀ ಮಾಡಲಲ್ಲಿ ಇವರು ಅಪ್ಡೇಟ್ ಮಾಡ್ತಾರೆ ಅವರ್ಲಿ ಡೇಟಾ, ಬಟ್ 10 ಗಂಟೆ ತನಕ ಮಾತ್ರ ಕೊಡ್ತಾರೆ ನಿಮಗೆ. 10 ಗಂಟೆ ಆದಮೇಲೆ OI ಡೇಟಾ ಇರೋದಿಲ್ಲ ನಿಮಗೆ. ಅದು ಬೇಕು ಅಂದರೆ ನಿಮಗೆ ಎವ್ರಿ 30 ಸೆಕೆಂಡ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ನೀವು MM10 ಮತ್ತು MM20 ಅಂತ ಏನೋ ಕೂಪನ್ ಕೋಡ್ ಕೊಟ್ಟಿದ್ರು, ನಾನು ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಹಾಕ್ತಾ ಇರ್ತೀನಿ. ಹೇಗೇನು ಪ್ರಮೋಷನ್ ಅಲ್ಲ, ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ, ನಿಮಗೆ ಇದರಿಂದ ಅವಶ್ಯಕತೆ ಇದೆ ಅಂದರೆ ಮಾತ್ರ ಅದನ್ನ ನೀವು ಉಪಯೋಗಿಸ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ ನಾಳೆಗೆ ನೋಡಿ 79,000ದಲ್ಲಿ ದೊಡ್ಡ ಮಟ್ಟಿನಲ್ಲಿ OI ಬಿಲ್ಡಪ್ ಆಗಿದೆ. ಕೆಳಗಡೆ ಆ ಲೆವೆಲ್ನ ಮ್ಯಾಚ್ ಮಾಡೋ ಥರ OI ಇರೋದು 77,000ದಲ್ಲಿ. ಅಂದರೆ 78,000 ರೌಂಡ್ ಫಿಗರ್ ಆದ್ರೂ ಕೂಡ ಇಲ್ಲಿ ಅಂಥ ದೊಡ್ಡ OI ಬಿಲ್ಡಪ್ ಆಗಿಲ್ಲ. ಇದು ಒಂದು ಆಶ್ಚರ್ಯಕರ ಸ್ಥಿತಿ ಅಂತ ಅನಿಸ್ತು ನನಗೆ. ಲಾಸ್ಟ್ 2 ಅವರ್ಸಲ್ಲಿ ಯಾವ ರೀತಿ ಡೇಟಾ ಚೇಂಜ್ ಆಗಿದೆ ಅಂತ ನೋಡಿದ್ರೆ ಎಲ್ಲ ಕಡೆಯಿಂದನೂ ತೊಗೊಂಡಿದ್ದಾರೆ ಡೇಟಾ, ಎಲ್ಲ ಕಡೆಯಿಂದನೂ ಸ್ವಲ್ಪ ಕ್ಲೋಸ್ ಮಾಡಿರೋ ಥರದೇ ಕಾಣಿಸ್ತಾ ಇದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಸೆನ್ಸೆಕ್ಸ್ನ ಎಕ್ಸ್ಪೈರಿ, ನೋಡೋಣಂತೆ. ಬಟ್ ಸದ್ಯಕ್ಕೆ
ರೆಸಿಸ್ಟೆನ್ಸ್ಗಳೇ ಜಾಸ್ತಿ ಕಾಣಿಸ್ತಾ ಇದೆ ಆನ್ OI ಚಾರ್ಟ್ಸ್ ಅಂತ ನಾವು ನೋಡ್ತಾ ಬರೋದಾದರೆ. ಅದೇ ರೀತಿಯಾಗಿ ಎಕನಾಮಿಕ್ ಕ್ಯಾಲೆಂಡರ್ ಸದ್ಯಕ್ಕೆ ಏನೂ ಇಲ್ಲ, ಹೈ ಸುದ್ದಿ ಅಂತ ಬರೋಂಥದ್ದು ಯಾವುದೂ ಇಲ್ಲ. ಮೇಯ್ನಾಗಿ ರಿಸಲ್ಟ್ಸ್ ನೋಡ್ಕೊಂಬಂದ್ಬೋಣ ಇವತ್ತು. ನೋಡಿ ರಿಸಲ್ಟ್ಸು ನಿನ್ನೆ ಏನಾಗಿತ್ತು, ನಿನ್ನೆ 21ನೇ ತಾರೀಕು HCL ಟೆಕ್ಕಿನ ರಿಸಲ್ಟ್ ಬಂದಿತ್ತು. ಅಂದರೆ ನೆನ್ನೆ ಮಾರ್ಕೆಟ್ ಅವರ್ ಆದಮೇಲೆ ಬಂತು, ಇವತ್ತು ಅದಕ್ಕೆ ಮಾರ್ಕೆಟ್ ರಿಯಾಕ್ಷನ್ ಕೊಡ್ತು. ನಾನು ಆಗಲೇ ಹೇಳ್ದಂಗೆ ನಿಮಗೆ ಇದು ಇಯರ್ ಆನ್ ಇಯರ್ ನೀವು ನೋಡೋದಾದರೆ 4% ನೆಗೆಟಿವ್ ಸೈಡು. ಕ್ವಾರ್ಟರ್ ನೀವು ಕಂಪೇರ್ ಮಾಡಿದ್ರೆ ಐ ಥಿಂಕ್ ಇಲ್ಲಿ ನಾನು ಇದ್ರ ಬಗ್ಗೆ ಆಲ್ರೆಡಿ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ ನಿಮಗೆ. ಕ್ವಾರ್ಟರ್ ನೋಡ್ಬೋದು ಡೇಟಾ, ನಾವು ಇಯರ್ ಆನ್ ಇಯರ್ ನೋಡ್ಬೋದು. ಇಲ್ಲಿ ಒಂದು ಕಡೆ ನಿಮಗೆ ಕನ್ಸಾಲಿಡೇಟೆಡ್ ನೋಡ್ಬೋದು, ಇಲ್ಲಿ ಇರುತ್ತೆ, ಇಲ್ಲಿ ಒಂದು ಆಪ್ಷನ್ ಇದೆ, ಇಲ್ಲಿ ಇಯರ್ ಆನ್ ಇಯರ್ ನೋಡಬೇಕಾ ನೀವು ಕ್ವಾರ್ಟರ್ ನೋಡಬೇಕಾ ಅಂತ ನೀವು ಕಂಪೇರ್ ಮಾಡ್ಕೊತ ಹೋಗ್ಬೋದು. ಇಲ್ಲಿದೆ ನೋಡಿ ಕ್ವಾರ್ಟರ್ ಅಂತ ಕೊಟ್ಟರೆ ಕ್ವಾರ್ಟರ್ ಯಾವ ಥರ ಡೇಟಾ ಬಂದಿತ್ತು ಅಂತಲೂ ತೋರಿಸ್ತಾ ಹೋಗುತ್ತೆ ನಿಮಗೆ, ಯಾವ ಸ್ಟಾಕಲ್ಲಿ ಬೇಕೋ ಆ ಸ್ಟಾಕಿಗೆ. ಸೊ ವರ್ಷ ಪರ್ಫಾರ್ಮರಲ್ಲೇ ಇರುತ್ತೆ ಅಫ್ಕೋರ್ಸ್ ಇವಾಗ ಯಾವುದು HCL ಟೆಕ್ನಾಲಜೀಸು. ಸೊ ಆ ಥರ ಕೂಡ ನೀವು ನೋಡ್ತಾ ಹೋಗ್ಬೋದು. ಸೊ ಕ್ವಾರ್ಟರ್ 10% ನೆಗೆಟಿವ್ ಬಂದಿದೆ. ಓವರಾಲ್ ಇಲ್ಲಿ ಇಂಡಿಯಾ INC ಕಂಪ್ನಿ ಅಂತ ನೀವು ನೋಡೋದಾದ್ರೆ ಇದುವರೆಗೂ ಲಿಸ್ಟ್ ಮಾಡಿರೋದ್ರಲ್ಲಿ ರೆವೆನ್ಯೂಗಳು ನೋಡಿ, ಓವರಾಲ್ ನೋಡೋದಾದರೆ ಹೋದ ವರ್ಷ ರಿಪೋರ್ಟ್ ಮಾಡಿದ ರೆವೆನ್ಯೂ, ಈ ವರ್ಷ ರಿಪೋರ್ಟ್ ಮಾಡಿರೋ ರೆವೆನ್ಯೂಗಳು ಇದುವರೆಗೂ ಎಷ್ಟು 103 ಕಂಪ್ನಿಗಳಷ್ಟೇ ರಿಸಲ್ಟ್ಸ್ ಬಂದಿರೋದು. ಇನ್ನು 2.48% ಹೋದ ವರ್ಷಕ್ಕಿಂತ ಕಮ್ಮಿನೇ ಬಂದಿದೆ. ಅದೇ ರೀತಿ ಗ್ರಾಸ್ ಪ್ರಾಫಿಟ್ಟು ನೆಟ್ ಪ್ರಾಫಿಟ್ ಕೂಡ 10% 2 ಡಿಜಿಟ್ಗಿಂತ ಕೆಳಗಡೆ ಇದೆ. ಅದು ನೀವು ನಿಫ್ಟಿ 50 ನಂಬರ್ ನೋಡ್ಬೋದು, ಲಾರ್ಜ್ ಕ್ಯಾಪಲ್ಲಿ ಯಾವ ಥರ ಇದೆ ನೋಡ್ಬೋದು, ಮಿಡ್ ಕ್ಯಾಪಲ್ಲಿ ಇದೆ ನೋಡ್ಬೋದು. ನಾನು ಆಗಲೇ ಹೇಳ್ದಂಗೆ ಮಿಡ್ ಕ್ಯಾಪಲ್ಲಿ ಪ್ರಾಫಿಟ್ಗಳು ಜಾಸ್ತಿ ಆಗ್ತಾ ಇದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ಗಳಲ್ಲಿ. ಹಾಗಾಗಿ ಮಿಡ್ ಕ್ಯಾಪ್ಗಳು ಸ್ವಲ್ಪ ಕಾಣಿಸ್ತಾ ಇದೆ, ಅದರ ಒಂದು ಅಟ್ರಾಕ್ಟಿವ್ ಲೆವೆಲಲ್ಲಿ ಕಾಣಿಸ್ತಾ ಇದೆ ಎಲ್ಲ ಮಿಡ್ ಕ್ಯಾಪಲ್ಲ. ಮತ್ತು ಅದೇ ರೀತಿಗೆ ಟ್ರೆಂಟಿಂದು ನೋಡಿ 30% ರೈಸ್ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸು 455 ಕೋಟಿ ಆಗಿದೆ ಅಂತ ಬಂದಿದೆ. ಲಾಸ್ಟ್ ಇಯರ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ 1:2 ಬೋನಸ್ ಶೇರ್ನ ಇಶ್ಯೂ ಮಾಡಿದ್ದಾರೆ, ₹6 ಡಿವಿಡೆಂಡನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಗೆ TVS ಕಂಪ್ನಿದು ಕೂಡ ಇಯರ್ ಆನ್ ಇಯರ್ 17.3% ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಜಾಸ್ತಿ ಬಂದಿದೆ ಅಂತ ಬಂದಿತ್ತು. ಬಟ್ ಅದು ಕೂಡ ಸ್ಟಾಕಲ್ಲಿ ನೆಗೆಟಿವಿಟಿ ಬಂದಿದೆ, ಅದು ಕಮೆಂಟ್ರಿಂದ ಕೂಡ ಆಗಿರ್ಬೋದು. ಇವತ್ತು ಬಂದಿದ್ದಂಥ ರಿಸಲ್ಟ್ಸಲ್ಲಿ ನೋಡೋದಾದರೆ SBI ಲೈಫ್ ಇನ್ಶೂರೆನ್ಸು ಟ್ರೆಂಟಿಂದ ರಿಸಲ್ಟ್ಸ್ ಪಾಸಿಟಿವ್ ಅಂತ ಬಂದಿದೆ. ಟೆಕ್ ಮಹೇಂದ್ರದ್ದು ಆ್ಯಕ್ಚುಲಿ ರಿಸಲ್ಟ್ ಪಾಸಿಟಿವ್ ಆಗಿದೆ, ಆದರೆ ಟೆಕ್ ಮಹೇಂದ್ರ HCL ಟೆಕ್ ರಿಸಲ್ಟ್ಸ್ ನೋಡಿ ಅದು ಕೂಡ ಆತಂಕಗೊಂಡಿದೆ ಅಂತ ಅನ್ಸ್ಬೋದು ಇವತ್ತು. ಒರಾಕಲ್ ಸರ್ವಿಸಸ್, ಟಾಟಾ ಕನ್ಸ್ಯೂಮರ್ಸು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ನಾಳೆ ಇನ್ಫೋಸಿಸು, ಅದಾನಿ ಎನರ್ಜಿ, ಯೂನಿಯನ್ ಬ್ಯಾಂಕು, LT ಮೈಂಟ್ರಿ, ASBL, AMC ಸುಮಾರು ಕಂಪ್ನಿಗಳು ನಾಳೆ 28 ಕಂಪ್ನಿಗಳ ರಿಸಲ್ಟ್ಸ್ ಇದೆ ನಾಳೆನೂ ಕೂಡ. ಸೊ ಮೇಯ್ನಾಗಿ ಇನ್ಫೋಸಿಸ್ ರಿಸಲ್ಟ್ಸ್ ಇದೆ ನಾಳೆ. ಸೊ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಜೊತೆಗೆ ಒಂದಿಷ್ಟು AMCಗಳು, IEX ರಿಸಲ್ಟ್ಸು. IEX ತುಂಬ ದೊಡ್ಡ ಕರೆಕ್ಷನ್ ಆಗ್ತಾ ಇದೆ, ಯಾಕೆಂದರೆ ಅಲ್ಲಿ ಪ್ರೈವೇಟೈಸೇಷನ್ ಬರ್ತಾ ಇತ್ತು. ನಿಮ್ಗೆ ಹೇಳಿದ್ದೆ, ನಿಮಗೆ ಸ್ಟೇಟ್ಗಳು ಕರೆಂಟ್ನ ತೊಗೋಬೇಕಾದ್ರೆ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಆದರೂ ಕೂಡ ಒಂದೇ ಒಂದು ಎಕ್ಸ್ಚೇಂಜ್ ಅಂತ ಇರೋದು, ಮೊನೊಪೊಲಿ ಬಿಸ್ನೆಸ್ ಇತ್ತು. ಆ ಮೊನೊಪೊಲಿ ಬಿಸ್ನೆಸ್ ಡಿವೇಟ್ ಆಗ್ತಾ ಇದೆ. ಐ ಥಿಂಕ್ 215 ಲೆವೆಲಿಂದ 125 ಲೆವೆಲ್ ತನಕ ಬಂದಿದೆ ಒಂದು ವರ್ಷದಲ್ಲಿ ಅಂತ ನೋಡೋದಾದರೆ. ಈಗೇನು ರೆಕಮೆಂಡೇಷನ್ ಅಲ್ಲ, ಏನಾಗಿತ್ತು ಅನ್ನೋದನ್ನು ನ್ಯೂಸ್ ಥರ ರಿಪೋರ್ಟ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ರೀತಿಯಾಗಿ ಇದನ್ನು ಬಿಟ್ಟು IPOಗಳು ಯಾರು ನೋಡ್ತಿದ್ದಾರೆ ಇವಾಗ ನನಗಂತೂ ಗೊತ್ತಿಲ್ಲ, ಯಾವುದೋ IPOಗಳು ನಡೀತಾ ಇಲ್ಲ ಸದ್ಯಕ್ಕೆ. ಇದನ್ನು ಬಿಟ್ಟು ಸ್ಪೆಸಿಫಿಕ್ಕಾಗಿ ನ್ಯೂಸ್ ಅಂತ ನಾವು ನೋಡ್ತಾ ಬರ್ತಿದ್ರೆ ಟ್ರೆಂಟಿಂದು ರಿಸಲ್ಟ್ಸ್ ಹೇಳಿದೆ ನಿಮಗೆ. ಹಾಗೆಯೇ ಎಥನಾಲ್ ಬ್ಲೆಂಡಿಂಗ್ದು E20 ಇತ್ತಲ್ಲ, ಈಗ E85 E100 ಅಂದರೆ ಆಲ್ಮೋಸ್ಟ್ ಪೂರ್ತಿ ಎಥಲಾನೇ. ಆ ಥರದ್ದು ಟೆಸ್ಟ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದಾರಂತೆ ಗೌರ್ಮೆಂಟು. ಅದು ಯಾವಾಗ ಬರುತ್ತೆ ಅಂತ ನೋಡೋಣ. ಮೈಲೇಜ್ ಯಾರ್ಯಾರಿಗೆ ಡ್ರಾಪ್ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ AI ಹಲುಸಿನೇಷನ್ಗಳು ಎಷ್ಟಾಗ್ತಾ ಇದೆ ಅನ್ನೋದು ದೊಡ್ಡ ಒಂದು ವಾಪಸ್ ಅದು ಚರ್ಚೆಗೆ ಬರ್ತಾ ಇದೆ. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಅಮರ ರಾಜ ಬ್ಯಾಟ್ರೀಸು ಮತ್ತು ಎಕ್ಸೈಡ್ ಶೇರ್ಸು, 2 ಬ್ಯಾಟ್ರಿ ರಿಲೇಟೆಡ್ ಟೆಕ್ನಾಲಜಿ ಏನಿದೆ ಅದರಲ್ಲಿ EV ಪುಷ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ 2 ವರ್ಷದಲ್ಲೇ ದೊಡ್ಡ ವಾಲ್ಯೂಮ್ಗಳು ಜನರೇಟ್ ಆಗಿದೆ. ನೋಡಿ, ಎಲ್ಲ EV ಪುಷ್ ಮಾಡಿ ಸಬ್ಸಿಡಿ ಕೊಟ್ಟರೆ ನಮ್ಮ ಸರ್ಕಾರ, ಕರ್ನಾಟಕದ ಸರ್ಕಾರ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಿಮಗೆ 5%, 8%, 10% ರೋಡ್ ಟ್ಯಾಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ EVಗೆ. ಏನಕ್ಕೆ ರೋಡ್ ಟ್ಯಾಕ್ಸ್? ಆಯಿತು, ನೀವು ಚಾರ್ಜಿಂಗ್ ಸ್ಟೇಷನ್ನೆಲ್ಲ ಬಿಲ್ಡ್ ಮಾಡಿದ್ದೀವಿ, ಅದಕ್ಕೋಸ್ಕರ ರೋಡ್ ಟ್ಯಾಕ್ಸ್ ಮಾಡ್ತಾರಂತೆ. ಇನ್ನು ಚಾರ್ಜಿಂಗ್ ಸ್ಟೇಷನ್ಗಳನ್ನು ಬಿಲ್ಡ್ ಮಾಡ್ತಾರಂತೆ ಎವ್ರಿ 70 ಕಿಲೋಮೀಟ್ರಿಗೆ ಒಂದು ಸಲ. ಅದಕ್ಕೆ ಈಗ ನಾವು ರೋಡ್ ಟ್ಯಾಕ್ಸ್ನ ಕಟ್ಟಬೇಕಂತೆ. ಈ ರೀತಿಯಾಗಿ ಬಂದಿದೆ. ನೋಡಿ, ಅದನ್ನ ರೆಟ್ರೋಸ್ಪೆಕ್ಟಿವ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಂದರೆ ಏಪ್ರಿಲ್ 1ರಿಂದ ಯಾರು ಗಾಡಿ ತೊಗೊತಾರೋ ಅವ್ರಿಗೆ ಅಷ್ಟೇ ಅಲ್ಲ, ಹಿಂದೆ ತೊಗೊಂಡಿರೋರ್ಗೂ ನಾವು ಹಾಕ್ತೀವಿ ಅಂತ ಹೇಳ್ತಾರೆ. ಪಕ್ಕ ಅದೆಲ್ಲ ಆ ಥರ ಮಾಡಿದ್ರೆ ಕೋರ್ಟಿಗೆ ಹೋಗುತ್ತೆ, ಕ್ಲಾರಿಟಿ ಬರಬೇಕು. ಯಾರಿಗಾದರೂ ಆಲ್ರೆಡಿ ಅದ್ರ ಬಗ್ಗೆ ಇಂಟಿಮೇಷನ್ ಬಂದಿದೆ, ಎಲೆಕ್ಟ್ರಿಕ್ ಗಾಡಿ ಇತ್ತು, 2 ವೀಲರ್ಗೇನೂ ಇಲ್ಲ ಸದ್ಯಕ್ಕೆ, 4 ವೀಲರ್ಗೆ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಗೆ ನೆಸ್ಲೆ ಇಂಡಿಯಾದು ನನ್ನ ರಿಸಲ್ಟ್ಸ್ ಚೆನ್ನಾಗಿ ಬಂದಿತ್ತು, ಅದನ್ನು ನಾವು ಮಾತಾಡ್ಕೊಂಡಿದ್ವಿ. ಕೋಲ್ ಇಂಡಿಯಾ ಅದು ಒಂದು ಸಬ್ಸಿಡರಿ ಇದೆ, ಅದರಲ್ಲಿ 5% ಇವತ್ತು ಫಾಲ್ ಆಗಿದೆ ಪ್ರಾಫಿಟಲ್ಲಿ ಅಂತ ಬಂದಿತ್ತು. ಯಾವುದು ಸೆಂಟ್ರಲ್ ಮೈನ್ ಪ್ಲಾನಿಂಗ್ ಆ್ಯಂಡ್ ಡಿಸೈನ್ ಇನ್ಸ್ಟಿಟ್ಯೂಟ್, ಅದು ಕೋಲ್ ಇಂಡಿಯಾದೇ ಒಂದು ಸಬ್ಸಿಡರಿ ಗ್ರೂಪು ಮೈನಿಂಗ್ ರಿಲೇಟೆಡ್ದು. ಅದೇ ರೀತಿಯಾಗಿ ವೇದಾಂತದ್ದು ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೆ. ಟೆಕ್ ಮಹೇಂದ್ರದ್ದು ನಾನಾಗಲೇ ಹೇಳ್ದಂಗೆ ರಾಂಗ್ ಟೈಮಲ್ಲಿ ಅವ್ರದ್ದು ರಿಸಲ್ಟ್ ಓಕೆ ಅಂತಲೇ ಇತ್ತು ನನಗೆ ಆನ್ ಪೇಪರ್ ನೋಡಿದಾಗ. ಬಟ್ HCL ರಿಸಲ್ಟ್ ಜೊತೆಗೆ ಅದು ಕೆಳಗಡೆ ಹೋಗಿದೆ. ಸೊ 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪು ಇವತ್ತು HCL ಸೆಲ್ ಆಫ್ ನ್ಯೂಸಿಂದ ಕಾರಣದಿಂದಾಗಿ ಇವತ್ತು ಬಿದ್ದು ಹೋಗಿದೆ. ಸೊ ನೋಡೋಣ ಇದೆಲ್ಲ ಯಾವ ರೀತಿಯಾಗಿ ರಿಕವರ್ ಆಗುತ್ತೋ, ಏನು ಕತೆ ಆಗುತ್ತೆ ಅನ್ನೋದನ್ನು. ಸೊ ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.